ಹಲೋ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ವೀಕೆಂಡ್ ಬಂತು ಅಂತ ಅಂದರೆ ಇಲ್ಲ ಅಕ್ಕನ ಮನೆ, ಇಲ್ಲ ನಮ್ಮೂರು, ಎರಡರೊಂದಕ್ಕೆ ಹೋಗೋದು ನನಗೆ ಪರಂಪರಾ, ಪ್ರತಿಷ್ಠಾ, ಅನುಶಾಸನ್ ಅನ್ನೋ ಥರ. ನನ್ನ ಅಕ್ಕ ಡಿಸೈನರ್ ಆಗಿರೋದ್ರಿಂದ ಅವಾಗವಾಗ ಶ್ರೀರಾಮ್ಪುರಕ್ಕೆ ಹೋಗೋದು ಅವಳಿಗೇನು ಹೊಸ ವಿಷಯ ಅಲ್ಲ. ಆದರೆ ನನಗಿದು ಫಸ್ಟ್ ಟೈಮ್. ನನಗೆ ಏನು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೆ ಅವಳಿಗೆ ಎಷ್ಟೊತ್ತಿದ್ರೂ ಟೈಮೇ ಸಾಲ್ತಿಲ್ಲ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಕಟ್ ಪೀಸ್ ಆಗಿರ್ಬೋದು, ಸ್ಯಾರಿ ಆಗ್ಬೋದು, ಈ ರೀತಿ ತುಂಬ ಆಪ್ಷನ್ಸ್ ಇದೆ. ಎಲ್ಲನೂ ಅಲ್ಲೇ ಸೈಡಲ್ಲಿ ಹಾಕ್ಕೊಂಡಿರ್ತಾರೆ ಆ್ಯಂಡ್ KG ಲೆಕ್ಕದಲ್ಲಿ ಪೀಸ್ನ ಕೊಡ್ತಾರೆ. 1 ಗಂಟೆಗಳ ಕಾಲ ಹುಡುಕಿ ಕೊನೆಗೂ ನಮ್ಮಕ್ಕ ಒಂದೆರಡು ಬಟ್ಟೆ ಸೆಲೆಕ್ಟ್ ಮಾಡಿ ತಗೊಂಡ್ಳು. KG ಲೆಕ್ಕದಲ್ಲಿ ಫಸ್ಟ್ ಟೈಮ್ ತಗೊಂಡಿದ್ದು ನಾನು, ಹಾಗಾಗಿ ಕಡಿಮೆ ಆಯಿತು ಅಂತ ನನಗನ್ನಿಸ್ತು, ಅಫೋರ್ಡೆಬಲ್ ಅಂತ. ಇದನ್ನೇ ಮೀಟರ್ ವೈಸ್ ತಗೊಂಡಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನನಗಂತೂ ಈ ಪುಟ್ಟ ಮಕ್ಕಳು ಬಟ್ಟೆ ತುಂಬಾ ಇಷ್ಟ ಆಯಿತು. ಕಟ್ ಪೀಸ್ ಅಷ್ಟೇ ಅಲ್ಲದೆ ಮಕ್ಕಳಿಗಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲ ಥರದ ಬಟ್ಟೆಗಳ ಶಾಪು ಇಲ್ಲಿತ್ತು. ಹಾಗೆ ಸೈಡಲ್ಲಿ ರಾಶಿ ರಾಶಿ ಕಟ್ ಪೀಸ್ಗಳ ಬಟ್ಟೆ ಇರ್ತಾ ಇತ್ತು. ಈಗ ನಾನು ನೋಡಿದ್ದು ಸ್ಯಾರಿ ಶಾಪ್. ಹಾಗೆ ಈ ಮುದ್ದಾದ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಕ್ಯೂಟ್ ಪೋರ್ಟ್ರೇಟ್ಸ್ ಇತ್ತು ಅಲ್ವಾ. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆ ಕಡೆ ವಾಪಸ್ ಬಂದ್ವಿ. ಮನೆಗೆ ಬಂದರೆ ಅಣ್ಣ ರೋಡಲ್ಲಿ ಯಾವುದೋ ಬೆಕ್ಕಿನ ಮರಿ ಇತ್ತು, ಪಾಪ ಅನ್ನಿಸ್ತು ಅಂತ ತಗೊಂಬಂದಿದ್ದ. ಅದಂತೂ ತುಂಬಾ ಕ್ಯೂಟಾಗಿತ್ತು, ಸ್ವಲ್ಪ ಹೆದರಿತ್ತು ಕೂಡ ಪಾಪ. ನಾನು ಈ ಥರ ಅದಕ್ಕೆ ಮಸಾಜ್ ಕೊಡ್ತಾ ಇದ್ರೆ ನಿಲ್ಲಿಸಿದ ತಕ್ಷಣ ಮುಖ ಇತ್ತು ನೋಡ್ತಾ ಇತ್ತು. ನನಗಿನ್ನೂ ಬೇಕು, ಯಾಕೆ ನಿಲ್ಲಿಸ್ಬಿಟ್ಟೆ ಅಂತ ಕೇಳೋ ಥರ ಇತ್ತು ಅದು. ಹಾಲಾಕಿ ಕೊಟ್ವಿ, ತುಂಬ ಚೆನ್ನಾಗಿ ಕುಡಿತು ಕೂಡ ಪಾಪ. ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ ಅದಕ್ಕೆ. ಊಟ ಆಗಿದ ತಕ್ಷಣ ನಿದ್ದೆ ಮಾಡೋಕ್ಕೆ ಅಂತ ಒಳ್ಳೆ ಪ್ಲೇಸ್ ಕೂಡ ಹುಡುಕೊಳ್ತು. ನಿಮಗೆ ಈ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್.